ಈ ವನಸಿರಿ ನೋಡಿ ಇದು ಧಾರವಾಡವೆಂದು ಹೇಳಬಹುದು. ಆದರೆ ಈ ಕಂಠಸಿರಿ ಕೇಳಿ ಇದು ಧಾರವಾಡವೆಂದೇ ನಿಶ್ಚಿತವಾಗಿ ಹೇಳಬಹುದು. ಕಾರಣ ಮನಸೂರರ ಗಾನ ಗಂಗೆ ಉದ್ಭವಿಸುವ ಪವಿತ್ರ ತಾಣ ಇದು. ಮೃತ್ಯುಂಜಯ ನಿಲಯ ನೆಪ ಮಾತ್ರಕ್ಕೆ, ವಿಳಾಸಕ್ಕೆ, ಅವರ ಕುಟುಂಬಕ್ಕೆ ಒಂದು ನೆಲೆ. ಆದರೆ ಮಲ್ಲಿಕಾರ್ಜುನ ಮನ್ಸೂರರ ವಾಸ್ತವ್ಯ ಸಂಗೀತ ಪ್ರಪಂಚದಲ್ಲಿ. ಕಾರಣ ಮನಸೂರರಿಗೆ ಜೀವನವೇ ಒಂದು ಗೀತ, ಜಗತ್ತೇ ಒಂದು ರಾಗ, ಲೋಕ ವ್ಯಾಪಾರವೇ ಒಂದು ನಾದ ಲೀಲೆ. ಪದ್ಮಶ್ರೀ, ಪದ್ಮಭೂಷಣ, ಕಾಳಿದಾಸ, ಗೌರವ ಡಾಕ್ಟರೇಟ್, ರಾಜ್ಯ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಗಳ ಪ್ರಶಸ್ತಿಗಳು, ಬಿರುದು ಬಾವಲಿಗಳು ಮನಸೂರರ ಸಂಗೀತ ಸಾಧನೆಯ ಪರಾಕಾಷ್ಠೆಯ ಪ್ರತೀಕಗಳಲ್ಲ, ಅಖಂಡ ಸಾಧನೆಯ ಮಾರ್ಗದಲ್ಲಿನ ಅನಂತ ಮೈಲಿಗಲ್ಲುಗಳು. ಅಂತೆಯೇ ತಾರುಣ್ಯದಲ್ಲಿ HMV ಕಂಪನಿಗಾಗಿ ಹಾಡಿದಾಗ ದೊರೆತ ಜನಪ್ರಿಯತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಂದೂ ಸಹ ಸೌಜನ್ಯಪರರಾಗಿ ಸಂಗೀತ ಸಾಧನೆಯಲ್ಲಿ ತೊಡಗಿದ್ದಾರೆ. ಧಾರವಾಡದಿಂದ ಹೊರದಾರಿ ದೂರದಲ್ಲಿರುವ ಮನ್ಸೂರ್ ಗ್ರಾಮದಲ್ಲಿ ಮನಸೂರೆ ಮಾಡುವ ಗಾಯಕನೊಬ್ಬನ ಜನನ 1910ರಲ್ಲಿ. ತಂದೆ ಭೀಮರಾಯಪ್ಪ, ತಾಯಿ ನೀಲವರದು. ಸಂಗೀತ ನಾಟಕ ಸವಿಯುವ ರಸಿಕ ಜೀವನ. 4 ಜನ ಅಣ್ಣ ತಮ್ಮಂದಿರ ಹಸಿರಾದ ಜೀವನ. ಆದರೆ ಇಂದು ಬಸವರಾಜ ಮನ್ಸೂರ್ ನಮ್ಮನ್ನು ಅಗಲಿದ್ದಾರೆ. ಅಂದು ದೈವ ಸಂಕಲ್ಪವೆಂಬಂತೆ ಕರ್ನಾಟಕ ಸಂಗೀತಗಾರರ ಅಪ್ಪಯ್ಯ ಸ್ವಾಮಿಗಳಿಗೆ ಆಶ್ರಯ ಭೀಮರಾಯಪ್ಪನವರಿಂದ. ಇವರೇ ಅಣ್ಣ ಬಸವರಾಜ ಮನಸೂರರಿಗೆ ರಂಗಭೂಮಿ ಜೀವನಕ್ಕೆ ಪ್ರೇರಣೆಯಾದರು. ತಮ್ಮ ಮಲ್ಲಿಕಾರ್ಜುನರಿಗೂ ಸಂಗೀತದಲ್ಲಿ ಒಲವಿಗೆ ನಾಂದಿಯಾದರು. ಸಂಗೀತದ ಈ ಹುಚ್ಚು ಶಾಲಾ ಜೀವನಕ್ಕೆ ಸಲಾಂ ಹೊಡೆಸಿ ಸಂಗೀತ ಗುರುಗಳ ಅನ್ವೇಷಣೆಗೆ ತೊಡಗಿಸಿತು. ಗ್ವಾಲೇರ್ ಘರಾಣೆಯ ನೀಲಕಂಠಬುವ, ಜೈಪುರ ಘರಾಣೆಯ ಅಲಾದಿಯಾ ಖಾನರ ಪುತ್ರರಾದ ಮಂಜಿ ಖಾನ, ಬುರ್ಜಿ ಖಾನರ ಬಳಿ ಶಿಷ್ಯತ್ವ. ಇವರು ಗುರುಪೀಠದಲ್ಲಿ ಕಲಿತದ್ದು ಅಲ್ಪಾವಧಿ. ಆದರೆ ಅದು ಗಿಳಿಪಾಠವಲ್ಲ, ಚಿಂತನಶೀಲ ಸಾಧನೆ. ಇದೇ ಆತ್ಮವಿಶ್ವಾಸದ ಕಲಾವಿದನನ್ನು ಸೃಷ್ಟಿಸಿ ಸಂಗೀತದಲ್ಲಿ ಹೊಸ ಚೈತನ್ಯ ಮೂಡಿಸಿತು. ಬದುಕಿನ ಸಂಘರ್ಷ,
ಅನೇಕ ವರ್ಷ ಮನಸೂರರನ್ನು ರಂಗಭೂಮಿ ಸಂಗೀತ ಜೀವನದ ತೂಗುಯ್ಯಾಲೆಯಲ್ಲಿ ಆಡಿಸಿತು. ಶ್ರೀ ಮುತ್ತುಂಜಯಪ್ಪಗಳ ಆಶೀರ್ವಾದ ಪ್ರೇರಣೆಯಿಂದಾಗಿ ಧಾರವಾಡದಲ್ಲೇ ನೆಲೆಸಿದರು. ನಂತರ ಸಂಗೀತವೇ ಬದುಕಾಗಿ ಜೀವನಕ್ಕೆ ನೆಮ್ಮದಿ. ಶಿವಶರಣರ ವಚನಗಳು ಸಂಗೀತದ ಚೌಕಟ್ಟಿಗೆ ಹೊಂದಲಾರವೆಂಬ ಭದ್ರ ನಂಬಿಕೆಯ ಸಂಗೀತಗಾರರ ನಡುವೆ ಇವರು ಮುಂದೆ ಬಂದು ಇದು ಸಾಧ್ಯವೆಂದು ಶಾಸ್ತ್ರೀಯವಾಗಿ ವಚನಗಳನ್ನು ಹಾಡಿ ತೋರಿಸಿದ ಪ್ರತಿಭೆ, ಸಾಹಸ ಮನಸೂರರದು. ಇದು ಅವರ ಅಧ್ಯಾತ್ಮದ ಒಲವಿನ ಜೀವನಕ್ಕೆ ಒಂದು ಸಾಧನವಾಯಿತು. ಈಗಲೂ ಪ್ರತಿ ವರ್ಷ ಮುರುಘಾ ಮಠದ ಶ್ರೀ ಮೃತ್ಯುಂಜಯಪ್ಪಗಳು ಹಾಗೂ ಅಥಣಿಯ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಮನ್ಸೂರರು ನಡೆಸುವ ಸಂಗೀತ ದಾಸೋಹ ಈ ಗಾನಯೋಗಿಯ ಭಕ್ತಿ ಜೀವನದ ಕುರುಹು. ಶ್ರೇಷ್ಠ ಗುರು ಪರಂಪರೆಗೆ ಯೋಗ್ಯ ಶಿಷ್ಯರಾಗಿ ಬದುಕಿದ ಮನಸೂರರು ಶ್ರೇಷ್ಠ ಶಿಷ್ಯ ಪರಂಪರೆ ಬೆಳೆಸುವ ಹೊಣೆ ಹೊತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ಹಾಗೂ ಲಲಿತ ಕಲೆಗಳ ಸಂಸ್ಥೆಯ ಗೌರವ ನಿರ್ದೇಶಕರಾಗಿ ಶ್ರಮಿಸುತ್ತಿದ್ದಾರೆ. ಇಂದು ಅವರ ಶಿಷ್ಯರಲ್ಲಿ ಸರ್ವಶ್ರೀ ಪಂಚಾಕ್ಷರಿ, ಮತ್ತಿಗಟ್ಟಿ, ಸಿದ್ದರಾಮ ಜಂಬಲದಿನ್ನಿ, ರಾಜೀವ್ ಪುರಂಧರೆ, ಭಿರ್ಡಿಕರ್, ವೈ.ಎಫ್. ಬಂಗ್ಲೇತ್, ಶಂಕರ ಮುಕಾಶಿ ಪುಣೇಕರ್, ಎ.ಯು. ಪಾಟೀಲ್, ಡಿ.ಸಿ. ಪಾಟೀಲ್, ರಾಜಶೇಖರ್ ಪ್ರಮುಖರು. ಸಂಗೀತ ಕಲಿಯಲು ಪೂರ್ವಪರ ಶೈಕ್ಷಣಿಕ ಪದವಿ ಅಗತ್ಯವೆಂದು ತಳಕು ಮಳಕು ಹಾಕುವ ಪದ್ಧತಿಯಲ್ಲಿ ಮನಸೂರರಿಗೆ ನಂಬಿಕೆ ಇಲ್ಲ. ಸಂಗೀತ ಕಲಿಯಬೇಕಾದ ಅಭ್ಯರ್ಥಿಗೆ ಮುಖ್ಯವಾಗಿ ಬೇಕಾದದ್ದು ನಿಜವಾದ ಆಸ್ತೆ, ಶಿಸ್ತಿನ ತರಬೇತಿ, ಹೆಚ್ಚು ಹೆಚ್ಚು ಪರಿಶ್ರಮದ ಅಗತ್ಯ. ಆಗ ಮಾತ್ರ ಅವನು ಪರಿಪೂರ್ಣತೆಯತ್ತ ಸಾಗಬಲ್ಲ ಎಂಬುದು ಇವರ ಸ್ವಂತ ಅನುಭವದ ನುಡಿ. ಮನಸೂರರಿಗೆ ಮದುವೆಯಾದಾಗ 10 ವರ್ಷ. ಗಂಗಾದೇವಿ 5 ವರ್ಷದ ವಧು. ಮನಸೂರರ ಅಂದಿನಿಂದ ಇಂದಿನವರೆಗಿನ ಸಂಪಾದನೆ
ಸಂಗೀತ. ಇದರಲ್ಲಿ ಮೌನವಾಗಿ ತಮ್ಮ ಸಹಕಾರದಿಂದ ಸಾಧನೆಯಲ್ಲಿ ಸಿಂಹಪಾಲು ಸಲ್ಲಿಸಿದವರು ಅವರ ಪತ್ನಿ ಗಂಗಾದೇವಿ. ಇಂದು ಸಂಗೀತದ ಸಪ್ತ ಸ್ವರಗಳಂತೆ ಮನಸೂರರಿಗೆ 7 ಜನ ಹೆಣ್ಣು ಮಕ್ಕಳು, 1 ಗಂಡು ಮಗ, ತುಂಬಿದ ಮನೆ, ನೆಮ್ಮದಿಯ ಜೀವನ. 60ಕ್ಕೆ ಅರಳು ಮರಳು ಅನ್ನುತ್ತಾರೆ ನಿಜ. ಇಂದು ಮನಸೂರರು 60 ದಾಟಿ 70 ತಲುಪಿದ್ದಾರೆ. ಅವರ ಸಂಗೀತದಿಂದ ಇಂದೂ ಸಹ ಶ್ರೋತೃಗಳ ಹೃದಯ ಅರಳುತ್ತದೆ, ಮನಸ್ಸು ಮರಳಾಗುತ್ತದೆ. ಮನಸೂರರು ಸ್ವರಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ, ಸ್ವರಗಳೇ ಇವರನ್ನು ಹುಡುಕಿಕೊಂಡು ಬರುತ್ತದೆ ಎಂಬ ಮಾತು ಅವರ ಬೈಠಕ್ ಕೇಳಿದವರಿಗೆ ಗೊತ್ತು. ಸಾಮಾನ್ಯರಿಗೂ ಸೆರೆ ಹಿಡಿಯುವ ಗುಣ ಸಂಗೀತಕ್ಕೆ ಇರಬೇಕು. ಅದಕ್ಕೆ ಗಾಯಕನು ಹೃದಯ ಬಿಚ್ಚಿ ಹಾಡಬೇಕು. ಇದು ಮನಸೂರರಿಗೆ ಈಗಾಗಲೇ ಸಾಧಿಸಿದ ಕಲೆ. ಮನಸೂರರು ಬದುಕಲು ಸಂಗೀತವನ್ನು ಎಂದೂ ಬಳಸಿಕೊಳ್ಳಲಿಲ್ಲ, ಸಂಗೀತಕ್ಕಾಗಿ ಬದುಕಿದರು. ಮನಸೂರರ ವಿವಿಧ ಅಭಿಮಾನಿಗಳಿಗೆ ಅವರು ಸಂಗೀತ ರತ್ನ, ಗಂಧರ್ವ ರತ್ನ, ಗಾನ ಯೋಗಿ. ಆದರೆ ನಮಗೆಲ್ಲ ಅವರು ಕನ್ನಡದ ರಾಯಭಾರಿ ಎಂಬುದು ಅತಿ ಹೆಮ್ಮೆಯ ಸಂಗತಿ.